ವಿಧಾನಸೌಧದ ಒಳಗೆ ಕ್ವೀನ್ ಸಿಟಿ ಯೋಜನೆಗೆ ಸಿಎಂ ಚಾಲನೆ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಗರು ವಿಪಕ್ಷಗಳು ವಿಧಾನಸೌಧದ ಹೊರಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿಧಾನಸೌಧದ ಹೊರಗೆ ರಾಜೀನಾಮೆಗೆ ಆಗ್ರಹಿಸಿ ಪ್ಲಕಾರ್ಡ್ಗಳ ಪ್ರದರ್ಶನವನ್ನ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಮಾಡ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಇನ್ನು ಒಳಗಿನ ಕಾರ್ಯಕ್ರಮವನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಕ್ವೀನ್ ಸಿಟಿ ಯೋಜನೆಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಹಲವು ವಿಚಾರಗಳನ್ನು ಪ್ರಸ್ತಾಪ ಕೂಡ ಮಾಡಲಿಕ್ಕಿದ್ದಾರೆ. ಬಟ್ ಹೊರಗೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಇದೆಯಲ್ಲ, ಅಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಘೋಷಣೆಗಳನ್ನ ಕೂಗೋದ್ರಲ್ಲಿ ಬಿಜೆಪಿ ನಾಯಕರು ಮುಂದಾಗ್ತಾ ಇದ್ದಾರೆ. ಪ್ಲಕಾರ್ಡ್ಗಳ ಪ್ರದರ್ಶನ, ಭಿತ್ತಿ ಪತ್ರಗಳನ್ನ ಕೂಡ ಪ್ರದರ್ಶಿಸಿ ಸಿಎಂ ರಾಜೀನಾಮೆಯನ್ನ ಕೊಡಬೇಕು, ಅವರ ಪದತ್ಯಾಗ ಆಗಬೇಕು, ಕಳಂಕ ಇರುವಂತಹ ವ್ಯಕ್ತಿ ಸಿಎಂ ಹುದ್ದೆಯಲ್ಲಿ ಮುಂದುವರಿಯೋದಕ್ಕೆ ಅರ್ಹತೆಯನ್ನ ಹೊಂದಿಲ್ಲ ಅನ್ನೋದು ಬಿಜೆಪಿ ನಾಯಕರ ವಾದ ಆಗ್ತಾ ಇದೆ. ಈ ಪ್ರತಿಭಟನೆಯಲ್ಲಿ ಬಿಜೆಪಿಯ ರಾಜ್ಯ ಪ್ರಮುಖ ನಾಯಕರು ಪಾಲ್ಗೊಂಡಿದ್ದಾರೆ. ಸಿಎಂ ರಾಜೀನಾಮೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಆಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಗೊಂದಲ, ಭಿನ್ನಮತ ಭುಗಿಲೇಳ್ತಾ ಇದೆ. ಶಾಸಕರು ಗುಂಪು ಗುಂಪು ಸೇರಿ ದಂಗೆ ಏಳಲಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಾಂಗ್ರೆಸ್ನ ಕ್ಷಿಪ್ರ ಬೆಳವಣಿಗೆ ಬಗ್ಗೆ ಭವಿಷ್ಯ ನುಡಿತಾ ಇದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧವಾಗಿ 2 ಕೋರ್ಟ್ ಆದೇಶ ಬಂದಿದೆ. ಮೊದಲು ಬಿಜೆಪಿ ಹೋರಾಟ ಮಾಡಿದಾಗ ವಿಧಾನಸಭೆಯಲ್ಲಿ ಹೊರಗಡೆ ಇದು ರಾಜಕೀಯ ಪ್ರೇರಿತ ಅಂತಂದ್ರು. ಗವರ್ನರ್ ಆದೇಶ ಕೊಟ್ಟಾಗ ಇದು ಕೇಂದ್ರದ ಬಿಜೆಪಿ ಪ್ರೇರಿತ ಅಂತ ಹೇಳಿದ್ರು. ಈಗ ಹೈಕೋರ್ಟು ಆದೇಶ ಮಾಡಿದೆ ಮತ್ತು ಜನಪ್ರತಿನಿಧಿ ನ್ಯಾಯಾಲಯನೂ ಆದೇಶ ಮಾಡಿದೆ. ಈಗ ಇದನ್ನ ಏನು ಹೇಳ್ತಾರೆ ಅವರು? ಇದು ರಾಜಕೀಯ ಪ್ರೇರಿತ ಆಗಿದ್ರೆ ಕೋರ್ಟ್ಗಳು ಯಾಕೆ ಆದೇಶ ಮಾಡ್ತಾರೆ? ಇದರಲ್ಲಿ ಸತ್ಯಾಂಶ ಇದೆ ಅಂತ ಸ್ಪಷ್ಟವಾಗಿ ಕೋರ್ಟ್ಗಳು ಹೇಳಿದ್ದಾರೆ. ಮತ್ತೆ ತನಿಖೆ ಮಾಡಬೇಕು ಅಂತ, ಇದು ಬಿಟ್ಟು ಬೇರೆ ಯಾವ ಕೇಸನ್ನು ತನಿಖೆ ಮಾಡಬೇಕು ಅನ್ನೋದು ಹೇಳಿದ್ದಾರೆ. ಇಷ್ಟಾದರೂ ಕೂಡ ಕಾಂಗ್ರೆಸ್ ಅವರು ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ಕೊಂಡು ಒಂದು ರೀತಿ ಡೊಂಬರಾಟ ಆಡ್ತಾ ಇದ್ದಾರೆ. ಇದನ್ನ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಗೌರವಯುತವಾಗಿ ತನಿಖೆಗೆ ಸಹಕಾರ ಮಾಡಬೇಕು. ನಾವೇನು ಸರ್ಕಾರ ಬೀಳಬೇಕು ಅಂತ ಹೇಳ್ತಾರೆ. ನನ್ನ ಮೇಲೆ ತನಿಖೆಗೆ ಆದೇಶ ಆಗಿದೆಯಾ? ನನ್ನ ಮೇಲೆ ಕೋರ್ಟ್ ಯಾವ್ದಾನ ನೋಟ್ ಮಾಡಿದಾರ ನನ್ನ ಮೇಲೆ ಅಂತ ಪ್ರಶ್ನೆ ಕೇಳ್ತಾ ಇದ್ರಿ. ಈಗ ಕೋರ್ಟು ಆಗೋಯ್ತು, ತನಿಖೆಗೂ ಆದೇಶ ಆಗೋಯ್ತು, ಇನ್ನ ಇವತ್ತು FIR ಆಗೋಗ್ತತೆ. ಇನ್ನೇನ್ ಬೇಕು? ನೀವು ಏನಕ್ಕೆ ಕಾಯ್ತಾ ಇದ್ದೀರಾ? ನಿಮ್ಗೆ ನೋಡಿ ನ್ಯಾಯ, ನಿಮ್ಗೆ ಯಾವ ರೀತಿ ನ್ಯಾಯ ತಗೊಂಡಿದ್ದೀರಾ ನೀವು? ಹಿಂದೆ ಯಡಿಯೂರಪ್ಪನವರು ಲೋಕಾಯುಕ್ತ ಕೇಸ್ ಬಂದಾಗ ನೀವು ಪತ್ರಿಕೆಯಲ್ಲಿ ಏನ್ ಸಂದರ್ಶನ ಕೊಟ್ರಿ? ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದುಕೊಂಡು ಅಧಿಕಾರದ ಪ್ರಭಾವ ಬೀರ್ತಾರೆ ಪೊಲೀಸರ ಮೇಲೆ ಅಂತೇಳಿ ನೀವೇನು ಹೇಳಿದ್ರಿ? ನನ್ನ ಹತ್ರ ದಾಖಲೆನೂ ಇದೆ ನೋಡಿ, ಇದು ಇದೆ ಕ್ಲಿಪ್ಪಿಂಗ್. ಇನ್ವೆಸ್ಟಿಗೇಷನ್ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಇಂಪಾರ್ಷಿಯಲ್ ಆಗಿ ತನಿಖೆ ಆಗಕ್ಕೆ ಸಾಧ್ಯನೇ ಇಲ್ಲ. ಯು ಮಸ್ಟ್ ರಿಸೈನ್ ಯಡಿಯೂರಪ್ಪನವರೇ ಅಂತ ಹೇಳಿದ್ದಾರೆ. ಸೇಮ್ ಮಾತೆತ್ರೆ ಯಡಿಯೂರಪ್ಪನವ್ರ ಕೇಸೇ ಬೇರೆ, ನಿನ್ ಕೇಸೇ ಬೇರೆ ಅಂತೀಯಲ್ಲ. ಇದು ಕರಪ್ಷನ್ ಕೇಸೆ, ಹಾಳಾಗೋಯ್ತು. ಇಷ್ಟೆಲ್ಲ ಮಾತಾಡ್ತಿರಲ್ಲ, ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ, ನನ್ನ ತನಿಖಾ ವರದಿ ಬಂದಿದ್ಯಾ ಅಂತ ಶುರು ಮಾಡಿದ್ರು. ಇಷ್ಟು ದಿನ ಏನ್ ಹೇಳಿದ್ರು? ನನ್ನ ಮೇಲೆ FIR ಆಗಿದೆಯೇನ್ರಿ ಅಂತ ಕೇಳಿದ್ರಿ. ನನ್ನ ಮೇಲೆ ಯಾವ್ದಾನ ಕೋರ್ಟ್ ಆದೇಶ ಬಂದಿದೆಯೇನ್ರಿ ಕೇಳಿದ್ರಿ. ಈಗೆಲ್ಲ ಬಂದಿದೆ. ಈಶ್ವರಪ್ಪನವ್ರ ಕೇಸ್ ಆದಾಗ ನೀವು ವಿಧಾನಸಭೆಯಲ್ಲಿ ನೀವೇನ್ ಭಾಷಣ ಮಾಡಿದ್ರಿ? ಈಶ್ವರಪ್ಪನ ಮೇಲೆ